ಒಬ್ಬ ಭಿಕ್ಷುಕ ಬಂದ ಬೆಳಗಿನ ಜಾವ. ಅವತ್ತು ಶ್ರಾವಣ, ಸಂದಿಗೆ ಅರಸಾವೆ ಮಾಡ್ತಾವ್ರು ಊರಲ್ಲಿ, ಯಾರ ಮಲ್ಲೂ ಒಲೆ ಹಚ್ಚಿಲ್ಲ. ಅವನಿಗೆ ಏನು ಕೇಳ್ತಿದ್ದಾನೆ, ಬೀದಿ ಬೀದಿ ಸುತ್ತವನೆ, ಮನಲ್ಲಿ ಕೇಳ್ತಾವನೆ. ಏನು ಕೇಳ್ತಾವನೆ? ಹಣ ಕೇಳ್ತಿಲ್ಲ, ಬಟ್ಟೆ ಕೇಳ್ತಿಲ್ಲ, ತನ್ನ ಕೇಳ್ತಾವನೆ. ಯಾವಂತೂ ತನ್ನ ಕೊಡಿ, ಒಂತೂ ತನ್ನ ಕೊಡಿ, ಒಂತೂ ತನ್ನ. ಏನ್ ಮಾಡುದು? ಎಲ್ರು ಉಪವಾಸ ಅವ್ರೆ, ಯಾರ ಮಲ್ಲೂ ಅಡುಗೆ ಮಾಡಿಲ್ಲ, ಯಾರು ಏನು ಕೊಡ್ತಿಲ್ಲ ಅವನಿಗೆ. ಕಾಲು ನಡುಗ್ತಾವ ಪಾಪ, ಪ್ರಾಣ ಹೊಂಟೋಗೋ ಸಮಯ. ಊರು ಕೊನೆಗೆ ಹೋದ, ಅಲ್ಲೊಂದು 3 ದೊಡ್ಡ ದೊಡ್ಡ ಮನೆ ಇದ್ದು, ಅಲ್ಲ ಇದಂಗೆ ನೋಡ್ದ. ಎಲ್ಲ ಪಾಪ ನನ್ನಂಗೆ ಬಡವರು ಅಂತ ಕಾಣ್ತದೆ, ಊರೊಳಗೆ ಯಾರು ಕೊಡ್ಲಿಲ್ಲ. ಮನೆ ಜೋರಾಗವೆ, ಇವ್ರು ಕೊಟ್ಟೆ ಕೊಡ್ತಾರೆ ಅನ್ನವ ಅಂತ ಅವನ್ ಲೆಕ್ಕಾಚಾರ. ಮೊದಲನೇ ಮನೆ ಮುಂಚೆ ನಿಂತ್ಕಂಡ, ದೊಡ್ಡ ಮನೆ. ಅಯ್ಯಾ ಸ್ವಾಮಿ ಅಂತ ಕೂಕಂಡ. ಅಯ್ಯಾ ಸ್ವಾಮಿ ಅಂದ. ಅದು ಡಾಕ್ಟ್ರು ಮನೆ. ಡಾಕ್ಟ್ರು ಬಂದ್ರು, ಏನೋ ಅಂದ್ರು. ಒಂತು ತನ್ನ ಕೊಡಪ್ಪ ಅಂದ್ರು. ಅದಕ್ಕೆ ಅವನಂದ್ರು ಡಾಕ್ಟ್ರು, ಅನ್ನ ಏನೋ ಅನ್ನ ಕೇಳ್ತೀಯ, ಹಿಂಗರ್ತೀಯ, ಏನೋ ಸಮಾಚಾರ ಅಂದ್ರು. ಅನ್ನ ತಿಂದು 3 ದಿನ ಆಯ್ತು ಕಣಪ್ಪ ಅಂದ. ಡಾಕ್ಟ್ರ್ ಅಂದ್ರು, ಲೇ 3 ದಿನದಿಂದ ಹಸ್ಕೊಂಡಿದ್ರೆ ಏನಾಗಬೇಕು ನಿನ್ನ ಆರೋಗ್ಯ? ಗ್ಯಾಸ್ಟ್ರಿಕ್ ಆಗ್ತದೆ, ಲಿವರ್ ಪ್ರಾಬ್ಲಮ್ ಆಗ್ತದೆ, ಹಂಗೆ ಮುಂದುವರೆದ್ರೆ BP ಬರ್ತದೆ, ಶುಗರ್ ಬರ್ತದೆ, ದೇಹದ ಅವಯವಗಳೆಲ್ಲ ನಾಶ ಆಗೋಯ್ತವಲ್ಲಪ್ಪ. ನಿನ್ಗೆ ಆರೋಗ್ಯದ ಬಗ್ಗೆ ಏನಾದ್ರು ಗೊತ್ತಿದೆಯೇನೋ? ಬಾಯಲ್ಲಿ ಮಲಕ್ಕೂ ಇಂಜೆಕ್ಷನ್ ಮಾಡ್ತೀನಿ ಅಂದ್ರು. ಅವನಂದ, ಅಪ್ಪ ಒಟ್ಟಿಗೆ ಅನ್ನನೇ ತಿಂದಿಲ್ಲ, ಇಂಜೆಕ್ಷನ್ ಹೆಂಗಪ್ಪ ಮಾಡಿಸ್ಕೊನೆ ಅಂದ. ನೋಡು, ನಾನು 50 ರೂಪಾಯಿ ತಗೋತೀನಿ ಒಂದು ಇಂಜೆಕ್ಷನ್ಗೆ. ಪರವಾಗಿಲ್ಲ ಪಾಪ, ಬಡವ, ನೀನು 40 ಕೊಡು ಸಾಕು, ಇಂಜೆಕ್ಷನ್ ಮಾಡ್ತೀನಿ, ಅನ್ನಗಿನ್ನ ಕೇಳಬೇಡ, ಒಯ್ತಾರ ಮುಂದಕ್ಕೆ ಅಂದ್ರು. ಅವರು ಇನ್ನೇನು ಇನ್ನೇನು ಕೇಳೋಕೆ, ಅದು ಮುಂದ್ಲು ಮನೆಗೆ ಬಂದ ಅವನು. ಅದು ಮೇಷ್ಟ್ರು ಮನೆ. ಅಯ್ಯಾ ಸ್ವಾಮಿ ಅಂದೆ ಅವನು. ಮೇಷ್ಟ್ರು ಒಳಗಿನ ಬೆತ್ತ ತಗೊಂಡು ಬಂದ್ರು. ಲೇ, ಕನ್ನಡ ಹಾಳು ಮಾಡೋಕೆ ಹುಟ್ಟಿದ್ಯಲ್ಲ ಎಲ್ಲ ನೀನು. ಅಯ್ಯ ಸ್ವಾಮಿ ಅಂತೀಯಲ್ಲೋ, ಅಯ್ಯ ಅನ್ಬೇಕು, ಸ್ವಾಮಿ ಅಂತ ಸರಿಯಾಗಿ ಉಚ್ಚಾರಣೆ ಮಾಡು ನೀನು ಅಂದ್ರು. ಅವನು ಎಲ್ಲಪ್ಪ ಜೀವೋಯ್ತ ಕುಂತದೆ, ನಾನು ಎಲ್ಲಪ್ಪ ಸರಿಯಾಗಿ ಮಾತಾಡನೆ. ಅಯ್ಯ ಸ್ವಾಮಿ ಅಂದ ಅವನು. ವ್ಯಾಕರಣ ಸರಿಯಾಗಿ ಬರುದಿಲ್ಲ, ನಿಂಗೆ ಅನ್ನ ಕೊಡುದಿಲ್ಲ ಕಣ್ ಮುಂದಕ್ಕೆ ಹೋಗು ಅಂದ್ರು. ಆ 3ನೇ ಮನೆ ಹತ್ರ ಬಂದ. ಅದು ಲಾಯರ್ ಮನೆ, ವಕೀಲರ ಮನೆ. ಅಯ್ಯ ಸ್ವಾಮಿ ಅಂದ. ವಕೀಲರು ಬಂದ್ರು, ಏನು ಅಂದ್ರು. ಒಂತು ತನ್ನ ಕೊಡಪ್ಪ ಅಂದ. ಅನ್ನ ಯಾಕೆ ಅಂದ್ರು. ಹೊಟ್ಟೆ ಹಸಿತಾದೆ. ಲಾಯರ್ ಅಂದ್ರು, ನಿಂಗೆ ಹೊಟ್ಟೆ ಹಸಿತದೆ ಅನ್ನೋದಕ್ಕೆ ಸಾಕ್ಷಿ ಏನಪ್ಪ ಅಂದ್ರು. ಈಗ ನಿಜವಾಗ್ಲೂ ಹಸಿತದೆ ಕಣಪ್ಪ ಅಂದ. ನನಗೆ ಅವೆಲ್ಲ ಬೇಡ, ನೀನು ಬೇಕಾದ ಹೇಳ್ತಿ. ನಿನಗೆ ಹೊಟ್ಟೆ ಹಸಿತದೆ ಅನ್ನೋದಕ್ಕೆ ಸಾಕ್ಷಿ ಏನು? ಅದು ಹೆಂಗಪ್ಪ ಹೇಳನೆ ಅಂದ. ಆಯ್ತು ಬಿಡು, ನಿನ್ನ ಪರವಾಗಿ ಯಾರನ್ನಾರ ಮಾತಾಡೋಕಿಬ್ರು ಕರ್ಕೊಬರೋಗು. ನಿಂಗೆ ಹೊಟ್ಟೆ ಹಸಿತದೆ ಅಂತ ಅವ್ರು ಸಾಕ್ಷಿ ಹೇಳಿ ಆಮೇಲೆ ಅನ್ನ ಕೊಟ್ರೆ ಆಯ್ತು ಅಂದ. ನಿನ್ಗೆ ಸಾಕ್ಷಿ ಹುಡಿಕ ಬರುತ್ತೆ, ನನ್ನ ಜೀವಂಟ ಆಯ್ತದೆ ಬಿಡಪ್ಪ ಅಂದ. ಸ್ವಲ್ಪ ದೂರ ಮುಂದಕ್ಕೆ ಬಂದ ಅವನು ರೈತ. ಆ ರೈತನ ಒಂದು ಹೊಲ. ಭಿಕ್ಷುಕ ಬಂದ ರೈತ. ಅವನ ಹೆಂಡತಿ ಒಂದು ರೊಟ್ಟಿ ತಂದು ಕೊಟ್ಟವಳೆ ತಿನ್ನು ಅಂತ. ಒಂದು ಅರ್ಧ ರೊಟ್ಟಿ ತಿನ್ಬೇಕಂತ ಕೂತ್ಕೊಂಡ. ಎಷ್ಟೊತ್ತಿಗೆ ಇವನು ಭಿಕ್ಷುಕ, ಅಯ್ಯಾ ಏನಾರ ಒಂಚೂರು ಕೊಡಪ್ಪ ಹೊಟ್ಟೆಗೆ. ಅರ್ಧ ರೊಟ್ಟಿ ಮುರಿದು ಕೊಟ್ಟ ಅವನು. ಈ 3 ಜನ ನೋಡಿದ್ರು, ವಕೀಲರು ಮತ್ತೆ ಕನ್ನಡ ಮೇಷ್ಟ್ರು ಮತ್ತೆ ಡಾಕ್ಟ್ರು, ವೈದ್ಯರು. ಆ 3 ಜನ ಕರೆದ್ರು, ಬಂದ್ರೆ ಇಲ್ಲಿ ಇಬ್ರು. ಆ ರೈತನಿಗೆ ಬೈದ್ರು ಇವ್ರು, ನಿನಗೇನು ಬುದ್ಧಿ ಇಲ್ವೇನೆಯ? ನಾವೇನು ದಾನ ಮಾಡಿದವ್ರು ಅಲ್ಲ, ದಾನ ಮಾಡೋರೇ ನಾವು. ಆದ್ರೆ ದಾನ ಕೊಡೋಕೆ ಮುಂಚೆ 100 ಸಲ ಯೋಚನೆ ಮಾಡ್ಬೇಕು. ಅಲ್ಲ, ಅವನಿಗೆ ಕನ್ನಡ ಸರಿಯಾಗಿ ಬರುವುದಿಲ್ಲ ಅಂತಾರೆ ಮೇಷ್ಟ್ರು. ಡಾಕ್ಟ್ರ್ ಅಂತಾರೆ, ಅವನ ಆರೋಗ್ಯದ ಬಗ್ಗೆ ನಿಂಗೆ ಗೊತ್ತಿಲ್ಲ ಅಂತಾರೆ. ಲಾಯರ್ ಅಂದ್ರು, ಅವನಿಗೆ ನಿಜವಾದ ಹೊಟ್ಟೆ ಸಿಗ್ತದೆ ಅಂತ ನಿನ್ಗೆ ಸಾಕ್ಷಿ ಇದೆಯಾ ಅಂದ್ರು. ಅದಕ್ಕೆ ರೈತ ಹೇಳ್ದ, ಸ್ವಾಮಿ ನಾನು ನಿಮ್ಮಷ್ಟು ಜ್ಞಾನವಂತ ಅಲ್ಲ, ನನಗೆ ಸಾಮಾನ್ಯದ ಜ್ಞಾನ ಅದೇ ಸ್ವಾಮಿ. ವ್ಯಾಕರಣ ಗೊತ್ತಿಲ್ಲ, ಅಂತಃಕರಣ ಗೊತ್ತು. ವ್ಯಾಕರಣ ಗೊತ್ತಿಲ್ಲ, ಅಂತಃಕರಣ ಗೊತ್ತು. ಸಾಕ್ಷಿ ಎಲ್ಲ ಬೇಡ ನನಗೆ, ಆತ್ಮ ಸಾಕ್ಷಿ ಅಂತದೆ, ಅದು ಕೇಳ್ಕೊಂಡ್ರೆ ಸಾಕು. ನೀವು ಹೇಳ್ದಂಗೆ ಡಾಕ್ಟ್ರೇ, ಆರೋಗ್ಯದ ಬಗ್ಗೆ ಅಂತೂ ನನಗೆ ಗೊತ್ತಿಲ್ಲ, ಹಸುವಿನ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ಯಾಕೆ ಅವನಿಗೆ ನಾನು ರೊಟ್ಟಿ ಕೊಟ್ಟೆ ಅಂದರೆ, ಬೆಳಗ್ನಿಂದ ನಾನು ಏನು ತಿಂದಿರಲಿಲ್ಲ, ಹೊಟ್ಟೆ ಅಷ್ಟೊಂದು ಸಂಕಟ, ಹೊಟ್ಟೆ ಅಷ್ಟೊಂದು ಬೇಗ ಗೊತ್ತಾಗ್ತದೆ ಅಂತ.